ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಅದರಿಂದ ನಿಮಗೆ ಉಪಯೋಗ ಆಗಿರೋಂಥ ಮೆಸೇಜಸ್ ಏನಾದರೂ ಇದ್ದರೆ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ಮಾಡೋವಂಥ ವಿಡಿಯೋಗಳು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಬಾರಿ ನೀವು ಮಾಡಿಕೊಂಡ್ರೆ ಸಾಕು, ಪ್ರತಿ ಬಾರಿ ನಾವು ಹಾಕೋಂಥ ವೀಡಿಯೋಸು ನಿಮಗೆ ಕನೆಕ್ಟ್ ಆಗುತ್ತೆ. ನೀವು ಮೊಬೈಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋಸು ಕನೆಕ್ಟು ಆಗುತ್ತೆ. ಅದರಲ್ಲಿ ಬರುವಂಥ ಮೆಸೇಜಸ್ಸು ನಿಮಗೆ ಆ ಪರಿಸ್ಥಿತಿಗೆ ಕನೆಕ್ಟ್ ಆಗಿದ್ದರೆ ನೀವು ಅದನ್ನು ತಗೊಳ್ಳಿ, ಅಥವಾ ನಮ್ಗೆ ಅಲ್ಲಿ ಸಂಬಂಧಪಟ್ಟಿಲ್ಲ ಅಂದರೆ ಅದನ್ನು ಅಲ್ಲೇ ಬಿಡಿ. ಈಶ್ವರನ್ ಪ್ರಾರ್ಥನೆ ಮಾಡ್ತಾ ಸೋಮವಾರದ ರೀಡಿಂಗಿಗೆ ಏನು ಹೇಳ್ತಾರೆ ಈಶ್ವರ ಕೇಳೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಾಂ ಮೃತ್ಯೋರ್ಮುಕ್ಷೇಯಮಾಮೃತಂ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಾಂ ಮೃತ್ಯೋರ್ಮುಕ್ಷೇಯಮಾಮೃತಂ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಾಂ ಮೃತ್ಯೋರ್ಮುಕ್ಷೇಯಮಾಮೃತಂ. ಈಶ್ವರ ಯಾಕಪ್ಪ ಅರ್ಧನಾದೀಶ್ವರ ಧರ್ಮಸ್ಥಳ ಮಂಜುನಾಥ ವಜ್ರ ಮಂಜುನಾಥ ಗವಿ ಗಂಗಾಧರೇಶ್ವರ ಗೂಢ ನಂಜುಂಡೇಶ್ವರ ಕೊರಗಜ್ಜ ಸ್ವಾಮಿ ಈಶ್ವರ ಮಂಜುನಾಥ ಶೂಲಧರನೇ ಡಮರುಗನಾಥನೇ ಬಿಲ್ವಪ್ರಿಯನೇ ರುದ್ರಾಕ್ಷಿ ಪ್ರಿಯನೇ ಭಸ್ಮಧರನೇ ಅರ್ಧನಾದೀಶ್ವರ ಭೋಲೆನಾಥ ಯಾಕಪ್ಪ ಇಷ್ಟು ತಡ, ಏನು ಯೋಚನೆ ಮಾಡ್ತಿದ್ಯಪ್ಪ, ಏನು? ಓಕೆ, ಹೇಳಿ ಯಾವ ರೀತಿ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವೇ ಯೋಚನೆ ಮಾಡ್ತಾಯಿದ್ರೆ ನಮ್ಮನ್ನು ನೋಡ್ಕೊಳ್ಳೋರು ನೀವೇ ಅಲ್ವಪ್ಪ ತಂದೆ. ನೀವೇ ಇಷ್ಟು ತಡ ಮಾಡಿ ನಮಗೂ ಉತ್ತರ ಕೊಡೋದಕ್ಕೆ ತಡ ಮಾಡಿದ್ರೆ ನಾವು ಮುಂದಿನ ಕೆಲಸಗಳಲ್ಲಿ ನಿಭಾಯಿಸ್ಕೊಂಡು ಹೋಗೋದಾದರೂ ಹೇಗೆ ತಂದೆ? ಕಾಪಾಡು. ನಿನ್ನನ್ನು ನಂಬಿ ಬದುಕುವಂಥ ಮಕ್ಕಳಿಗೆ ಆದರೂ ಸೂಚನೆ ತಿಳಿಸು, ಮಾರ್ಗದರ್ಶನ ತಿಳಿಸು, ಎಚ್ಚರಿಕೆಗಳನ್ನ ತಿಳಿಸು. ಯಾವ ಪರಿಸ್ಥಿತಿಯಿಂದ ಯಾವ ರೀತಿ ನಡ್ಕೋಬೇಕು, ಏನು ಮಾಡಬೇಕು, ಬುದ್ಧಿ ಉಪಯೋಗಿಸ್ಬೇಕಾ ಇಲ್ಲ ಯಾರ್ದಾದರೂ ಸಹಾಯ ತಗೋಬೇಕಾ, ಅದನ್ನು ಹೇಳಿ ಶಿವಪ್ಪ. ಅಪ್ಪ ನೀಲಕಂಠನೆ ವಿಷಕಂಠನೆ ಡಮರುಗನಾಥನೇ ತಂದೆ, ಯಾಕೆ ತಂದೆ? ಭೈರವೇಶ್ವರ ವೀರಭದ್ರೇಶ್ವರ ತಂದೆ, ಕಾಳಭೈರವೇಶ್ವರ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಾಂ ಮೃತ್ಯೋರ್ಮುಕ್ಷೇಯಮಾಮೃತಂ. ನಾನು ಕಾರ್ಡ್ ತೆಗೆಯಲ್ಲಪ್ಪ, ನೀವೇ ಕೊಡಬೇಕು, ನೀವೇ ಕೊಡಬೇಕು ಶಿವಪ್ಪ. ಒಂದೊಂದೇ ಕೊಡ್ತಾ ಇದ್ದಾರೆ. ಸೋಮವಾರದ ಸೋಮಶೇಖರನ ವಿಚಾರಗಳು ಏನು ತಿಳಿಸ್ತಾರೆ ಅಂತ ನೋಡೋಣ ಅಂದುಕೊಂಡ್ರೆ ಏನಕ್ಕೆ ಇವರು ತಡ ಮಾಡ್ತಿದ್ದಾರೆ ಶಿವಪ್ಪ? ಶಿವಪ್ಪ ಪ್ಲೀಸ್ ಪ್ಲೀಸ್ ಶಿವಪ್ಪ. ಓಕೆ, ಒಂದು ಕಾರ್ಡು ಜಂಪ್ ಆಯಿತು, ಜಾರ್ಕೊಂಡು ಈಚೆ ಬಂದ್ಬಿಡ್ತು, ಅದಕ್ಕೆ ನಾನು ಹಾಗೆ ಬಿಟ್ಬಿಟ್ಟೆ, ಜೋಡಿಸ್ಕೊಳಕ್ಕೆ ಹೋಗಲಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು ಮಾಡಲಿ? ಓಕೆ, ಒಂದೊಂದೇ ಕಾರ್ಡ್ ಕೊಡ್ತಾ ಇದ್ದಾರೆ. ಅವರೇ ಆಯ್ಕೆ ಮಾಡಿಕೊಂಡು ಒಂದೊಂದೇ ಕೊಡ್ತಾ ಇದ್ದಾರೆ. ಇನ್ನೂ ಏನು ವಿಷಯ ತಿಳಿಸ್ಲಿ, ನಾನು ಇನ್ನೇನು ಹೇಳಲಿ ಅನ್ನೋ ಥರ ಶಿವಪ್ಪನಿಗೂ ಬೇಜಾರು, ತುಂಬ ತುಂಬ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಅವರು ಇಷ್ಟೊಂದು ತಡ ಮಾಡ್ತಾ ಇದ್ದಾರೆ. ಬಾಟಮ್ ಆಫ್ ದ ಕಾರ್ಡ್ ಅವಾಗಿಂದ ಇದೇ ಬರ್ತಾ ಇದೆ, ಅವಾಗಿಂದ ಇದೇ ಬರ್ತಾ ಇದೆ. ಓ ಓಕೆ, ಕೇಳಕ್ಕೆ ಬಂದ್ಬಿಡ್ತು. 5 ಕಾರ್ಡ್ ಕೊಟ್ಟಿದ್ದಾರೆ, ಇನ್ನು ಕೊಡ್ತಾರೆ ಅಂದರೆ ನೋಡೋಣ. ಇಲ್ಲ ನೀನು ಮುಂದುವರಿಸ್ಕೊಂಡು ಹೋಗೋ ನೀನು ರೀಡಿಂಗು ಅಂತ ಹೇಳ್ತಾರೆ. ಫೈನಲ್ ಇನ್ನೊಂದು ಸತಿ ಶಫಲ್ ಮಾಡ್ತೀನಿ.
ಕೊಟ್ಟರೆ 6 ಕಾರ್ಡ್, ಕೊಟ್ಟಿಲ್ಲ ಅಂದರೆ 5th ಕಾರ್ಡಲ್ಲಿ ರೀಡಿಂಗ್ ಏನಿದೆ ಹೇಳ್ಕೊಂಡು ಹೋಗೋಣ. ಓಕೆ, ಗ್ರಹಣದ ಸಮಯದಲ್ಲಿ ಕೆಲವರಿಗೆ ಗ್ರಹಣದಂತೆ ಬುದ್ಧಿಗಳು ಬೆಳೆದು ನಿಂತಿದೆ ಅಂತ ಬಾಟಮ್ ಆಫ್ ದ ಕಾರ್ಡಲ್ಲಿ ಇದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಶಿವಪ್ಪ ಜಪ ಮಾಡಿಕೊಂಡು ಕೂತಿದ್ದಾರೆ. ಒಂದು ಬೆಟ್ಟದ ತುದಿ ಮತ್ತು ನದಿ ಹರಿತಾ ಇದೆ. ಅಲ್ಲಿ ಒಂದು ಕಡೆ ಚಿಕ್ಕ ಚಿಕ್ಕ ಒಂದು ಪುಟ್ಟದಾಗಿ ದೇವಸ್ಥಾನಗಳು ಕಾಣಿಸ್ತಿದೆ. ಯಾರಾದರೂ ತೀರ್ಥಯಾತ್ರೆಗಳು ಹೋಗೋರಿದ್ದರೆ ಹೋಗ್ಬಿಟ್ಟು ಬನ್ನಿ. ಮತ್ತು ಗ್ರಹಣದಂತೆ ಬುದ್ಧಿನ ಇಟ್ಕೊಂಡು ವರ್ತನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಷ್ಟು ನಿಮ್ಮ ಜೀವನಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಕಾರ್ಡ್ ಎತ್ಕೊಂಬಿಡೋಣ. ಕಾರ್ಡ್ ಫುಲ್ಲು ಜಾರ್ತಾ ಇದೆ, ಫುಲ್ ನೈಸ್ ಇರೋದಕ್ಕೆ. ಹೊಳೆಗಳು ನೀರು ಹರ್ಕೊಂಡು ಹೋಗ್ತಾ ಇರೋ ಥರ ನಿಮ್ಮ ಕಷ್ಟನ ನಾನು ಹೋಗಲಾಡಿಸ್ತೀನಿ. ಸ್ವಲ್ಪ ಸ್ವಲ್ಪ ಆದರೂ ಕರಗಿಸ್ತಾ ಹೋಗ್ತಾ ನಿಮ್ಮ ಜೀವನನ ಮುಂದುವರಿಯೋ ರೀತಿ ತಳ್ತೀನಿ. ನಿಮ್ಮ ಜೀವನ ಅಲ್ಲಲ್ಲೇ ನಿಂತಿದೆ. ಕೆಲವ್ರಿಗೆ ಅದನ್ನು ತಳ್ಕೊಂಡು ಹೋಗೋ ಥರ ಮಾಡ್ತೀನಿ ನಾನು. ಚಿಂತೆ ಮಾಡಬೇಡ ಮಗು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಅರ್ಧಚಂದ್ರನ ಬೆಳಕು ಬರ್ತಾ ಇದೆ. ಅದನ್ನು ಸ್ವೀಕರಿಸಿ. ನಿಮ್ಮ ಜೀವನಕ್ಕೆ ಬೆಳಕು ಗ್ರಹಣದಿಂದ ಮುಂದುವರೆದ ಹುಣ್ಣಿಮೆಯ ರೀತಿ ಬೆಳಕು ಬರಲಿಕ್ಕೆ ಇದೆ. ಅದನ್ನು ಸ್ವೀಕರಿಸು. ನಿನ್ನ ಜೀವನಕ್ಕೆ ಎಲ್ಲ ಒಂದು ಅಂತ್ಯ, ನಿಮ್ಮ ಕಷ್ಟಗಳೆಲ್ಲ ಅಂತ್ಯ ಆಗೋದ್ರಲ್ಲಿದೆ. ಗಿಡ ಮರಗಳಿಗೆ ನೀರು ಹಾಕಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ದೇವಸ್ಥಾನಗಳಲ್ಲಿ ಹೋಮ ಮಾಡಬೇಕು ಅಂದ್ಕೊಂಡಿದ್ದೀರಾ, ಕೆಲವರು ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತಿದ್ದರೆ ದಯವಿಟ್ಟು ಅದನ್ನು ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಮೃತ್ಯುಂಜಯ ಹೋಮ ಮಾಡಿಸಿ, ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್, 3rd, 4th, 5th ಕಾರ್ಡ್ ಏನು ಹೇಳ್ತಾರೆ ನೋಡೋಣ. ಬಾಟಮ್ ಆಫ್ ಕಾರ್ಡಲ್ಲೇ ಇಷ್ಟೊಂದು ವಿಷಯ ಹೇಳಿಬಿಟ್ರು. ಇನ್ನೊಂದರಲ್ಲಿ ಚಿಂತೆ ಮಾಡಬೇಡ, ನಾನು ಕೊಟ್ಟಿರೋದು ಸೂಚನೆಗಳಲ್ಲಿ ನೀನು ಮುಂದುವರಿಸ್ಕೊಂಡು ಹೋಗು. ನಾನು ಇಷ್ಟೊಂದು ಸೂಚನೆ ದಾರಿ ತೋರಿಸ್ತಾ ಇದ್ದೀನಲ್ಲ, ಅದನ್ನು ಯಾಕೆ ಉಪಯೋಗಿಸ್ಕೊತಲ್ಲ, ಅದಕ್ಕೆ ನನ್ನ ಕೋಪ ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಇರ್ಬೋದು ಇಷ್ಟೊತ್ತು ಕಾರ್ಡು ಶಫಲ್ ಮಾಡಿದ್ರೂ ಕಾರ್ಡ್ಸು ಬಂದೇ ಇಲ್ಲ, ಶಿವಪ್ಪ ಕೊಟ್ಟೇ ಇಲ್ಲ. ಸಾರಿ. ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರಂತೆ ಗೊತ್ತಾ, ನೀವು ತೋಟಗಳಲ್ಲಿ ಹೊಲ ಗದ್ದೆಗಳಲ್ಲಿ ಓಡಾಡಬೇಕಾದ್ರೆ ಹಾವುಗಳಿದೆ, ತುಂಬ ಹುಷಾರಾಗಿರಿ. ನಿಮ್ಮ ಮನೆ ಸುತ್ತು ಹಾವುಗಳಿರುತ್ತೆ, ಹುಷಾರಾಗಿರಿ. ಅದನ್ನು ನೋಡಿ ಹೆದರೋದು ಬೇಡ. ಅದಕ್ಕೆ ನೀವು ಹಿಂಸೆ ಮಾಡಬೇಡಿ, ನಿಮಗೆ ಅದು ಕೂಡ ಹಿಂಸೆ ಆಗೋದು ಬೇಡ. ನಾಗರ ಪಂಚಮಿ ಬರ್ತಾ ಇದೆ. ನಾಗರ ಪಂಚಮಿ ದಿನ ಹುತ್ತಿಗೆ, ನಾಗರಕಲ್ಲಿಗೆ ಹಾಲನ್ನು ಎರೆದು ನಾಗರ ದೇವರಿಗೆ ಪೂಜೆ ಮಾಡಿ ಅವರಿಗೆ ಶರಣ ಹೋಗಿ. ನಾಗರ ದೇವರಿಗೆ ನಾಗರಾಜ ಅಥವಾ ನಾಗರಾಣಿ ಸುಮಾರು ಹೆಸರುಗಳಿದೆ. ನಾಗರ ದೇವಂದೇತೆಗಳಿಗೆ ನಾಗರ ದೇವಂದೇತೆಗಳಲ್ಲಿ ನಾಗರ ದೇವರುಗಳಲ್ಲಿ ಸುಮಾರು ಹೆಸರು ಹೇಳಲಿಕ್ಕೇ ತುಂಬ ಇದಿದೆ. ಅಷ್ಟೊಂದು ಹೆಸರು ಇದೆ, ತುಂಬ ಅಂದರೆ ತುಂಬ ಇದೆ. ಅದನ್ನು ಹುಡುಕಬೇಕು, ಅಷ್ಟು ಹೆಸರುಗಳಿದೆ. ನನಗೆ ಗೊತ್ತಿರೋ ಹಾಗೆ ಶೇಷನಾಗ, ಕೃಷ್ಣನಾಗ, ಇನ್ನು ಸುಮಾರು ನಾಗಗಳು ನನ್ನ ನೆನಪು ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಶಿವಪ್ಪ, ಬೆಟ್ಟ ಗುಟ್ಟದ ಕಡೆ ಸಂಚಾರ ಬೇಡ ಮಕ್ಕಳ. ಹೊಲ ತೋಟ ಕಡೆ ಎಚ್ಚರಿಕೆಯಿಂದ ಓಡಾಡಿ. ಎಲ್ಲೋ ಗಮನ ಇಟ್ಕೊಂಡು ಹೇಗೇಗೋ ಓಡಾಡಬೇಡ್ರಿ. ಕಾಲಲ್ಲಿ ಹಾವುಗಳು ಸಿಕ್ಕಿ ತುಳಿಯೋ ಸಾಧ್ಯತೆ ಕೂಡ ಇರುತ್ತೆ. ಕಚ್ಚಿ
ನಿಮಗೆ ತೊಂದರೆ ಆಗಲಿಕ್ಕೂ ಸಾಧ್ಯತೆ ಇದೆ. ಅದಕ್ಕೆ ತೊಂದರೆ ಆದಾಗ ಅದು ಭಯ ಪಟ್ಕೊಂಡು ನಿಮ್ಮನ್ನು ಕಚ್ಬೋದು. ನೀವು ಅದಕ್ಕೆ ಹೆದರಿಸೋದು ಬೇಡ, ಅದು ಕೂಡ ನಿಮ್ಮನ್ನು ಹೆದರಿಸಿ ನಿಮಗೆ ಪ್ರಾಣಕ್ಕೆ ತೊಂದರೆ ಆಗೋದು ಬೇಡ ಮಕ್ಕಳ ಅಂತ ಶಿವಪ್ಪ ಹೇಳ್ತಾ ಇದ್ದಾರೆ. ಕೈಲಾಸದಲ್ಲಿ ನಾನು ನಿಂತು ಕೂತಿದ್ರೂ ಎಲ್ಲ ಎಲ್ಲೆಲ್ಲಿ ಏನೇನು ನಡೀತಾ ಇತ್ತೆ ಎಲ್ಲ ನಾನು ನೋಡ್ತಾ ಇದ್ದೀನಿ. ರಾಕ್ಷಸರು ರಹಸ್ಯವಾಗಿ ಸಂಚುಗಳು ಮಾಡ್ತಾ ಇದ್ದಾರೆ ಮಕ್ಕಳ, ಅದನ್ನು ನಾನು ನೋಡ್ತಾ ಇದ್ದೀನಿ. ಅವರು ಅಂದ್ಕೊಂಡಿದ್ದಾರೆ ಶಿವಪ್ಪ ಎಲ್ಲಿದ್ದಾನೆ, ಅವನಿಗೇನು ಗೊತ್ತಾಗತ್ತೆ, ನಾನು ಅವ್ರ ಕಣ್ಣಿಗೆ ಮಣ್ಣೆರ್ಚ್ಬಿಟ್ಟು ನನ್ನ ಕೆಲಸ ಎಲ್ಲ ಸಾಧಿಸ್ಕೊತೀನಿ, ಇದೇ ಸಮಯ, ಇದೇ ರಾತ್ರಿ, ಇದೇ ಹಗಲು, ಹಾಗೆ ಹೀಗೆ ಇದೇ ಸೆಕೆಂಡಲ್ಲೇ ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಸವಾಲುಗಳು ಹಾಕ್ಕೊಂಡಿರೋರಿಗೆ ನಾನೊಂದು ಟೈಮ್ ಇಟ್ಟಿದ್ದೀನಿ, ಆ ಟೈಮಲ್ಲಿ ಬುದ್ಧಿ ಅವ್ರಿಗೆ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿವಪ್ಪ. ಎಚ್ಚರಿಕೆ ವಹಿಸಿ ಗಿಡಗಳ ಕಡೆ ಹೆಚ್ಚು ಹೂವು ಬೆಳೆಸ್ತಾ ಇರೋರಿಗೆ ಒಳ್ಳೆ ವ್ಯಾಪಾರ ಕೂಡ ಆಗತ್ತೆ. ಗಿಡಗಳಿಗೆ ನೀರು ಗೊಬ್ಬರ ಅದೆಲ್ಲ ಚೆನ್ನಾಗಿ ಹಾಕಿ ಅದರಿಂದ ಹೆಚ್ಚು ಹೂ ಸಿಕ್ಕಿ ನಿಮ್ಗೊಳ್ಳೆ ವ್ಯಾಪಾರ ಆಗಲಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಯಾರ ಮನೆಗಳ ಹತ್ರ ಗಿಡಗಳು ಒಣಗೋಗ್ತಾ ಇದೆ ಅದನ್ನು ಕಿತ್ತು ಬಿಸಾಕಿ, ತುಳಸಿ ಗಿಡಗಳೇನಾದರೂ ಒಣಗೋಗ್ತಾ ಇದ್ದರೆ ಅದನ್ನು ತೆಗೆದುಬಿಟ್ಟು ಬೇರೆ ಹೊಸ ಗಿಡ ತಕ್ಷಣ ಹಾಕಿ, ಆದ್ದರಿಂದ ನಿಮಗೆ ತುಂಬ ಒಳ್ಳೆಯದು. ಪ್ರತಿದಿನ ಬೆಳಗ್ಗೆ ಸಂಜೆ ಮನೆಯಲ್ಲಿ ಯಾರೇ ಆಗಲಿ, ಗಂಡಸಾಗಲಿ ಹೆಂಗಸಾಗಲಿ, ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಜಪ ಮಾಡಿ ತುಳಸಿ ಮಾತೆಗೆ ಒಂದು ನಮಸ್ಕರಿಸಿ ಆ ತುಳಸಿ ಮಾತೆ ಒಂದು ಶ್ಲೋಕವನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ ಶಿವಪ್ಪ. ಯಾರು ದೇವಸ್ಥಾನದಲ್ಲಿ ಶೂಲ ಕೊಡಬೇಕು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಶೂಲನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಶಿವಪ್ಪ, ಎರಡನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದೀರಾ ಶಿವಪ್ಪ? ಥರ್ಡ್ ಐ ಚಕ್ರ ಯಾರಿಗೂ ಓಪನ್ ಆಗೋದ್ರಲ್ಲಿದೆ, ಧ್ಯಾನ ಜಪ ಮಾಡಿ, ಅದರಿಂದ ನಿಮಗೆ ಅದೆಲ್ಲ ಓಪನ್ ಆಗೋದಲಿಕ್ಕೆ ಇದೆ. ನಾನು ಅದನ್ನೆಲ್ಲ ನಿಮಗೆ ಸರಿಪಡಿಸ್ತಾ ಇದ್ದೀನಿ ಮಗು. ನೀನು ಧ್ಯಾನಕ್ಕೆ ಕೂತ್ಕೋಬೇಕು, ಜಪ ಮಾಡಬೇಕು, ಆಗಲೇ ಅದೆಲ್ಲ ಓಪನ್ ಆಗಲಿಕ್ಕೆ ಸಾಧ್ಯ. ನಾನು ನಿನಗೇನೇನು ತೋರಿಸ್ಬೇಕು ಅದೆಲ್ಲ ಸೂಚನೆಗಳನ್ನ ತೋರಿಸ್ತೀನಿ ಮಗು ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ ಕಿರಣದಂತೆ ನೀನು ಬದುಕ್ತೀಯ ಮಗು ಅಂತ ಹೇಳ್ತಾ ಇದ್ದಾರೆ. ಡಮರುಗ ಯಾರಿಗಾದರೂ ದೇವಸ್ಥಾನದಲ್ಲಿ ದೇವರಿಗೆ ಈಶ್ವರನಿಗೆ ಕೊಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಡಮರುಗ ಮತ್ತು ಶೂಲನ ಕೊಡೋದಕ್ಕೆ ಅಂದ್ಕೊಂಡಿದ್ರೆ ದಯವಿಟ್ಟು ಮೊದಲು ಬೇಗ ಕೊಡಿ. ರುದ್ರಾಕ್ಷಿ ಮಾಲೆನ ಈಶ್ವರನಿಗೆ ಕೊಡಬೇಕು, ರುದ್ರಾಕ್ಷಿ ಅಭಿಷೇಕ ಮಾಡಿಸ್ಬೇಕು ಅಂತಿದ್ದರೆ ದಯವಿಟ್ಟು ಫಸ್ಟ್ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಶಿವಪ್ಪ. ಯಾರಾದರೂ ಈಶ್ವರನ ಸನ್ನಿಧಿ ಅಂದರೆ ಧರ್ಮಸ್ಥಳ ಆ ಕಡೆ ಮತ್ತು ಘಾಟಿ ಕುಕ್ಕೆ ದೇವರುಗಳು ಬಾಯಲ್ಲಿ ಬರ್ತಾ ಇದೆ ಗೊತ್ತಿಲ್ಲ. ಯಾರಾದರೂ ಘಾಟಿಗೆ ಕುಕ್ಕೆಗೆ ಹೋಗಿ ಹರಕೆಗಳು ಮಾಡ್ಕೊಂಡಿರೋರು ಹರಕೆಗಳು ತೀರ್ಸೋಕ್ಕೆ ಇದ್ದರೆ ದಯವಿಟ್ಟು ಈಗ ಒಳ್ಳೆಯ ಸಮಯ ಬಂದಿದೆ, ಹೋಗಿ ತೀರಿಸಿ ಅಂತ ಅದನ್ನು ಸೂಚನೆ ಇಲ್ಲಿ ಕೊಡ್ತಾ ಇದ್ದಾರೆ, ಅದನ್ನು ಹೇಳಿಸ್ತಾ ಇದ್ದಾರೆ. ನಾನು ಅದು ಹೇಳ್ತಾ ಇದ್ದೀನಿ. ಅಲ್ಲಿ ತುಂಬ ತಡ ಆಯಿತು ಹೇಳಲಿಕ್ಕೆ. ಚಿಂತೆ ಮಾಡಬೇಡ ಮಗು, ನಾನಿದ್ದೀನಿ. ಎಲ್ಲರೂ ನಿನ್ನನ್ನು ನಿರ್ಲಕ್ಷಿಸ್ಬೋದು, ನಿನಗೆ ಅವಮಾನ ಮಾಡ್ಬೋದು ಮಗು. ನಾನು ನಿನಗೊಂದು ಶಕ್ತಿ ಕೊಟ್ಟಿದ್ದೀನಿ, ನಿನಗೊಂದು ದಾರಿ ಕೊಟ್ಟಿದ್ದೀನಿ. ಆ ಜ್ಞಾನನ ನೀನು ಉಪಯೋಗಿಸ್ಕೊಂಡು ಆ ದಾರಿ ಹಿಡ್ಕೊಂಡು ನೀನು ಹೋಗು ಕಂದ ಅಂತ ಹೇಳ್ತಾ ಇದ್ದಾರೆ. ಯಾರೋ ಅವಮಾನ ಮಾಡಿದ್ರು, ಯಾರೋ ದ್ವೇಷ ಮಾಡಿದ್ರು, ಯಾರೋ ಬೇಕಂತಲೇ ನಮ್ಮ ಒಂದು ಇಲ್ಲಿ ಯಾರಿಗೆ ಸಿಂಗಲ್ಸ್ ಇದ್ದೀರಾ ಅವ್ರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶಿವಪ್ಪ. ಗಂಡಸಿರ್ಬೋದು ಹೆಂಗಸಿರ್ಬೋದು, ಸಿಂಗಲ್ಸ್ ಇದ್ದೀರಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಕೆಲವ್ರಿಗೂ ಕನೆಕ್ಟ್ ಆಗುತ್ತೆ ಈ ಮೆಸೇಜು. ಚಿಂತೆ ಮಾಡಬೇಡ ಮಗು, ನಿನ್ನನ್ನು ಅವಮಾನ ಮಾಡ್ತಾರ, ನೋಯಿಸ್ತಾರ, ಕಿಂಡಲ್ ಮಾಡ್ತಾರೆ, ನಿನ್ನ ಮನಸ್ಸಿಗೆ ನಿನ್ನ ಮುಂದೆ ನಿನ್ನನ್ನೇ ಅವಮಾನ ಮಾಡ್ತಾರ, ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡ, ಧನ್ಯವಾದ ಹೇಳು, ಥ್ಯಾಂಕ್ ಯು ಹೇಳು. ನೀವು ಇಷ್ಟು ಅವಮಾನ ಮಾಡಿದ್ದಕ್ಕೆ ನನಗೆ ಒಳ್ಳೆ ಸಹಾಯನೇ ಮಾಡಿದ್ರಿ, ಧನ್ಯೋಸ್ಮಿ, ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಹೇಳ್ಬಿಟ್ಟು ಬಾ. ಆದರೆ ಅವರು ನೀನು ಈ ಒಂದು ಪ್ರಯತ್ನ
ಹೆಂಗೆ ಮಾಡ್ತೀಯ ಅಂದರೆ ಅವರು ಬೈದು ನೋಯಿಸಿ ಅವಮಾನ ಮಾಡಿ ನಿನಗೆ ಹೀಯಾಳಿಸಿ ಮಾತಾಡಿದವರು ನಿನ್ನ ಮನಸ್ಸಿಗೆ ಏನು ಬರುತ್ತೆ ಗೊತ್ತಾ ಮಗು? ನೀನು ಆ ಒಂದು ಚಾಲೆಂಜ್ ತೊಗೊಳ್ತೀಯ. ಈ ರೀತಿ ನನಗೆ ಅವಮಾನ ಮಾಡಿದ್ರ, ಈ ರೀತಿ ನೋವು ಕೊಟ್ರ, ಇಂಥ ಮಾತಂದ್ರ, ಈ ರೀತಿ ನನಗೆ ಕೆಟ್ಟದಾಗಿ ನಡೆಸ್ಕೊಂಡ್ರು, ಕೆಟ್ಟದಾಗಿ ಮಾತಾಡಿದ್ರು, ಕೆಟ್ಟ ಪರಿಸ್ಥಿತಿಗಳನ್ನ ಕೊಟ್ಟರು. ಆದರೆ ನಾನೇನು ಮಾಡಬೇಕು ಅನ್ನೋದು ನೀನು ಯೋಚನೆ ಮಾಡು. ನೀನು ಯೋಚನೆ ಮಾಡೋಕ್ಕೆ ನಾನು ಸೂಚನೆ ದಾರಿ ಎಲ್ಲವೂ ಕೊಡ್ತಾ ಇದ್ದೀನಲ್ವಾ ಮಗು, ಅದನ್ನು ನೀನು ಗಮನಿಸು. ಅವರು ಬುದ್ಧಿನೇ ಅದನ್ನು ತೋರಿಸ್ಬಿಟ್ರು. ನಿನ್ನ ಬುದ್ಧಿಗೆ ನಾನೇನು ಕೊಟ್ಟಿದ್ದೀನಿ ಅದನ್ನು ನೀನು ಮುಂದುವರಿಸ್ಕೊಂಡು ಹೋಗು ಮಗು. ನಿನ್ನನ್ನು ರಕ್ಷಿಸ್ತಾ ಇರೋದು ನಾನು ಕಂದ. ನಿನಗೆ ದಾರಿ ದೀಪ ನಾನು ತೋರಿಸಿದ್ದೀನಿ. ಅದನ್ನು ಉಪಯೋಗಿಸ್ಕೊಂಡು ಅದನ್ನು ದೊಡ್ಡದು ಮಾಡ್ಕೊಂಡು ಹೋಗು ಕಂದ ಅಂತ ಹೇಳ್ತಾ ಇದ್ದಾರೆ. ನೀನು ಮುಂದೆ ಈ ಕ್ಷಣದಿಂದಾಗಲಿ, ಮುಂದಿನ ವಾರದಿಂದಾಗಲಿ, ಮುಂದಿನ ತಿಂಗಳುಗಳಲ್ಲಾಗಲಿ, ಅಥವಾ ಮುಂದೆ ವರ್ಷದಲ್ಲಾಗಲಿ, ಇನ್ನೊಂದು ವರ್ಷದಲ್ಲಿ ಆಗಲಿ ತುಂಬ ಬೆಳವಣಿಗೆ ಬರುತ್ತೆ. ಆದರೆ ಆಶ್ಚರ್ಯ ನಾನು ನೋಡ್ತೀನಿ ನಿನ್ನಲ್ಲಿ. ನಾನು ಕೊಟ್ಟ ಸೂಚನೆಗಳಲ್ಲಿ, ನಾನು ಕೊಟ್ಟ ದಾರಿಯಲ್ಲಿ ನೀನು ಬೆಳೆಸ್ಕೊಂಡು ಹೋಗಿದ್ದೆ. ನನ್ನ ಆಶ್ಚರ್ಯಗಳನ್ನ ನೋಡಿ ನಾನು ಕೂಡ ನನ್ನ ಪವಾಡದ ಜೊತೆಯಲ್ಲಿ ನಾನು ಕೂಡ ಆಶ್ಚರ್ಯ ಪಡೋದ್ರಲ್ಲಿ ಇದ್ದೀನಿ, ಸಂತೋಷ ಪಡೋದ್ರಲ್ಲಿ ನಾನು ಇದ್ದೀನಿ ಮಗು. ಏಕೆಂದರೆ ಅದನ್ನು ಸೃಷ್ಟಿ ಮಾಡಿದವನೇ ನಾನು. ಹಾಗಾಗಿ ನನಗೂ ಕೂಡ ಆಶ್ಚರ್ಯ ಆಗತ್ತೆ. ನೀನು ಸಾಧನೆ ಮಾಡ್ತೀಯ ಅನ್ನೋ ಭರವಸೆ ನನಗಿದ್ದರೂ ಕೂಡ ನೀನು ಎಲ್ಲಿ ಒಂದು ಕಡೆ ಬಿಟ್ಟು ಬಿಡ್ತೀಯೋ ಅನ್ನೋದು ಒಂದು ಕಡೆ ಚಿಂತೆ ಇದೆ ನನಗೆ ಮಗು. ಆ ಚಿಂತೆನ ದೂರ ಮಾಡಿದೆ. ನನಗೆ ಆಶ್ಚರ್ಯನೇ ಮಾಡಿದೆ ಕೂಡ. ನಾನೇ ನಿನಗೆ ಆಶ್ಚರ್ಯ ಮಾಡೋಂಥ ಶಕ್ತಿವಂತ ನಾನು, ನಿನ್ನ ತಂದೆ ನಾನು. ಆದರೆ ನೀನೇ ನನಗೆ ಒಂದು ಅನುಮಾನ ಇದ್ದಿದ್ದನ್ನು ನೀನೇ ನನಗೆ ಆಶ್ಚರ್ಯನ ಮಾಡಿಬಿಟ್ಟೆ, ಅದನ್ನು ಅರ್ಥ ಮಾಡಿಸ್ಬಿಟ್ಟೆ. ಚಿಂತೆ ನನಗೆ ಕಡಿಮೆ ಆಗುತ್ತೆ ಮಗು, ನಿನಗೂ ಹೆಚ್ಚು ಚಿಂತೆ ಕಡಿಮೆ ಆಗುತ್ತೆ ಮಗು. ನಿನಗೆ ಒಳ್ಳೆ ದಾರಿ ನಾನೇ ಕೊಡ್ತಾ ಇದ್ದೀನಿ, ಉಪಯೋಗಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಮೆಸೇಜು ಸೆಕೆಂಡ್ ಕಾರ್ಡ್ಗೆ ಯಾರಿಗೆ ಕನೆಕ್ಟ್ ಆಗಿದೆ ದಯವಿಟ್ಟು ಇಲ್ಲಿ ಈಶ್ವರ ಏನು ಹೇಳ್ತಾ ಇದ್ದಾರೆ ಅದರ ಕಡೆ ಗಮನ ಕೊಡಿ. ನಿಮಗೆ ಶಿವಪ್ಪ ನಿಮಗೇನು ಕಷ್ಟ ಕೊಟ್ಟರು, ನಿಮಗೇನು ಅವಮಾನ ಮಾಡಿದ್ರು, ನಿಮಗೇನು ನಷ್ಟ ಮಾಡಿದ್ದಾರೆ, ನಿಮ್ಮಿಂದ ಏನು ಕಿತ್ಕೊಂಡಿದ್ದಾರೆ, ದುಡ್ಡು, ಆಸ್ತಿ, ಮನೆ, ಮಠ, ಮಾನ, ಮರ್ಯಾದೆ, ನಿಮ್ಗೆ ಅನ್ಯಾಯವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಪ್ರತಿಯೊಂದರಲ್ಲೂ ಅವರು ನಷ್ಟ ಮಾಡಿರ್ಬೋದು, ನಿನಗೆ ನೋವು ಕೊಟ್ಟಿರ್ಬೋದು, ಅಥವಾ ನಿನ್ನ ಮನೆ ಆಸ್ತಿ ಅಂತಸ್ತಿಂದ ನಿನ್ನನ್ನು ಕಿತ್ತು ದೂರ ಹಾಕಿರ್ಬೋದು, ಮನೆ ಮಠ ಆಸ್ತಿಯಿಂದ ದೂರ ಬೀದಿಗೆ ತಳ್ಳಿರ್ಬೋದು. ಆದರೆ ನಾನು ನಿನ್ನನ್ನು ನಾನು ಹೆಂಗೆ ಕಾಪಾಡ್ಕೊಂಬರ್ತಾ ಇದ್ದೀನಿ ಅನ್ನೋದು ನಿನಗೆ ಗೊತ್ತು ಮಗು. ಆದರೆ ನನ್ನ ಒಂದು ನಂಬಿಕೆನ ನೀನು ಉಳಿಸ್ಕೊಂಡು ಹೋಗು. ಅಂಥವ್ರ ಮುಂದೆ ನಾನು ನಿನ್ನನ್ನು ಹೇಗೆ ಕಾಪಾಡ್ಕೊಂಡು ಬಂದಿರೋದು ಅಂತ ನಿನಗೆ ಗೊತ್ತಿದೆ. ಇನ್ನು ಮುಂದೆ ಕೂಡ ನಾನೀಗ ಕೊಡ್ತಾ ಇರೋ ಸೂಚನೆಗಳನ್ನ, ದಾರಿಗಳನ್ನ ಅದನ್ನು ಉಪಯೋಗಿಸ್ಕೊಂಡು ನೀನು ಮುಂದುವರಿಲೇಬೇಕು ಮಗು. ನನಗೆ ಎಲ್ಲಿ ನೀನು ನಿರ್ಲಕ್ಷ್ಯ ಮಾಡ್ಕೋತೀಯ, ಸೋಂಬೇರಿತನ, ನನಗಾಗ್ತಾಯಿಲ್ಲ, ನನಗೇನೋ ಹುಷಾರಿಲ್ಲ, ನಂಗೆ ಸುಸ್ತಾಗ್ತಿದೆ, ನನಗೆ ಮೈಕೈ ನೋವ್ತಿದೆ, ಯಾಕೋ ಇವಾಗ ಆಗ್ತಾಯಿಲ್ಲ, ನಾನು ಆಮೇಲೆ ಮಾಡ್ತೀನಿ, ಆ ರೀತಿ ಎಲ್ಲಿ ನಿರ್ಲಕ್ಷ್ಯ ಮಾಡಿಬಿಡ್ತೀವಿ ಅನ್ನೋದು ಒಂದು ಚಿಂತೆ ಆಗಿಬಿಟ್ಟಿದೆ. ಆ ಚಿಂತೆ ನೀನೇ ನನಗೆ ದೂರ ಮಾಡಬೇಕು. ನಾನು ನಿನ್ನ ಚಿಂತೆ ದೂರ ಮಾಡೋ ಅಂಥ ಭಗವಂತ ನಾನೇ ಈ ರೀತಿ ಚಿಂತೆಯಲ್ಲಿ ಇದ್ದೀನಿ. ಏಕೆಂದರೆ ನಿನಗೆ ಇಷ್ಟೊಂದು ದಾರಿಗಳು ಕೊಟ್ಟಿರೋದನ್ನು ನೀನು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಶಿವಪ್ಪ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಿವಪ್ಪ. ಇದು ಯಾರಿಗೆ ಇದಿಷ್ಟೊಂದು ಕನೆಕ್ಟ್ ಆಗಿದೆ, ಬಹುಶಃ ಇದು ಎನರ್ಜಿ ನನಗೂ ಕೂಡ ಅನ್ವಯಿಸುತ್ತೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಮತ್ತು ಇನ್ನು ಕೆಲವರು ಕೂಡ ಈ ಎನರ್ಜಿ ಕನೆಕ್ಟ್ ಆಗಿದೆ. ದಯವಿಟ್ಟು ಇಲ್ಲಿ ಸೆಕೆಂಡ್ ಕಾರ್ಡ್ ಯಾರಿಗೆ ಬಂದಿದೆ ಅದನ್ನು ತಗೊಳ್ಳಿ. ಫಸ್ಟ್ ಕಾರ್ಡಲ್ಲಿ ಏನು ಬಂದಿದೆ ಅದನ್ನು ಕೂಡ ತಗೊಳ್ಳಿ. ಶರಣು ಹೋಗಿದ್ದಾರೆ ಹೆಣ್ಣು ಮಕ್ಕಳು. ನೋಡಿ ಶಿವಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ಕಾಪಾಡು, ನಿನ್ನ ಪಾದಕ್ಕೆ ಶರಣು ಬಿದ್ದಿದ್ದೀನಿ, ನೀನೇ ನನ್ನನ್ನು ಕಾಪಾಡಬೇಕು ಭಗವಂತ. ಅಪ್ಪ ನಿನಗೇನು ವ್ರತ ಮಾಡಬೇಕಾ, ನೇಮ ನಿಷ್ಠೆಯಿಂದ ಮಾಡ್ತೀನಿ, ನನಗೆಲ್ಲ
ರೀತಿನೂ ಅವಕಾಶ ಮಾಡಿಕೊಡು, ನಾನು ಮಾಡ್ತೀನಿ. ನಿನ್ನ ನಾಮ ಜಪನೇ ನನಗೆ ಶ್ರೇಷ್ಠ, ನಿನ್ನ ಗುಡಿಯೇ ನನ್ನ ಮನೆ ತಂದೆ ಅಂತ ಈ ಹೆಣ್ಣು ಮಗು ನಿನ್ನ ಮನಸ್ಸೇ ನನಗೆ ದೇವರು, ದೇವಸ್ಥಾನ, ನೀನು ನನ್ನಲ್ಲೇ ವಾಸ ಮಾಡ್ತಾಯಿದ್ರು, ನನ್ನ ಮನಸ್ಸಲ್ಲೇ ನೀನು ಇರ್ತೀಯಾ ಅಂತ ನೀನು ಹೇಳಿದ್ರು, ನಿನ್ನ ಮನಸ್ಸಲ್ಲಿ ನನ್ನನ್ನು ನೀನು ಇಟ್ಕೊಂಡಿದ್ಯಾ ಅನ್ನೋದು ನನಗೆ ತೋರಿಸ್ಕೊಡ್ತಿದ್ಯಾ. ಆದರೆ ನನ್ನ ಮನೆಯಲ್ಲಿ ನಾನು ವಾಸ ಮಾಡೋದಕ್ಕೆ ನೀನು ಅವಕಾಶ ಮಾಡಿದ್ರು, ನಾನು ನಿನ್ನ ಗುಡಿಗೆ, ನಿನ್ನ ಸನ್ನಿಧಿಗೆ, ನಿನ್ನ ದೇವಸ್ಥಾನ ಅಂತ ಇರುವಂಥ ಸ್ಥಳಕ್ಕೆ ನಾನು ಬಂದ್ರೇ ನನಗೆ ಒಂದು ಸಮಾಧಾನ ತಂದೆ. ನಿನಗೆ ಏನು ಬೇಕೋ ಧ್ಯಾನ ಮಾಡಿಸ್ಕೋ ತಂದೆ, ಏನು ಪೂಜೆ ಮಾಡಿಸ್ಕೋಬೇಕು ಅದನ್ನು ಮಾಡಿಸ್ಕೋ ತಂದೆ ಅಂತ ಈ ಹೆಣ್ಣು ಮಗು ಹೇಳ್ತಾ ಇದೆ. ಗುಡಿ ಗೋಪುರ ನಾನು ಓಡಾಡಬೇಕು, ದೇವರುಗಳಂತ ನಾನು ಪೂಜೆ ಮಾಡಬೇಕು, ದೇವಸ್ಥಾನಗಳಂತ ಪ್ರದಕ್ಷಿಣೆ ಮಾಡಬೇಕು, ದೇವರುಗಳಿಗೆ ಅಂತ ಅಭಿಷೇಕ ಅರ್ಚನೆಗಳನ್ನ ಮಾಡಿಸ್ಬೇಕು, ಹೋಮಗಳನ್ನ ಮಾಡಿಸ್ಬೇಕು. ದಯವಿಟ್ಟು ಯಾರು ಹೋಮ ಮಾಡಿಸ್ಬೇಕು ಅಂತಿದ್ದೀರಾ ದಯವಿಟ್ಟು ಹೋಮ ಮಾಡಿಸಿ, ಮೃತ್ಯುಂಜಯ ಹೋಮ ಮಾಡಿಸಿ. ದಯವಿಟ್ಟು ಎಲ್ಲಾದರೂ ದೇವಸ್ಥಾನಗಳ ಮನೇಲಿ ಮಾಡಲ್ಲ ಅದನ್ನು, ದಯವಿಟ್ಟು ಮನೆ ಹತ್ತಿರ ನಿಮ್ಮ ದೇವಸ್ಥಾನಗಳು, ಈಶ್ವರನ ದೇವಸ್ಥಾನ ಎಲ್ಲಾದರೂ ಇತ್ತು ಅಂದರೆ ಅಲ್ಲಿ ಹೋಗಿ ಮೃತ್ಯುಂಜಯ ಹೋಮನ ದಯವಿಟ್ಟು ಮಾಡಿಸಿ, ಅದರಿಂದ ತುಂಬ ಒಳ್ಳೆಯದು ಅಂತ ಮತ್ತೊಮ್ಮೆ ಇಲ್ಲಿ ಆಗಲೇ ಹೇಳಿಸಿದ್ರು ಅನಿಸುತ್ತೆ, ಮತ್ತೊಮ್ಮೆ ಹೇಳಿಸ್ತಾ ಇದ್ದಾರೆ. ಓಕೆ, ದೇವರಿಗೆ ಶರಣು ಹೋಗಿದ್ದೀನಿ ಅಂತ ಇಲ್ಲಿ ಹೆಣ್ಮಗು ಹೇಳ್ತಾ ಇದೆ. ಅದೇ ರೀತಿ ಇಲ್ಲಿ ಬಾ ಶಿವಪ್ಪ, ನಾನು ನೋಡ್ತೀನಿ ಮಗು, ನೀನು ಎಲ್ಲ ನನ್ನ ಲೀಲೆಗಳಲ್ಲಿ ನಿನ್ನನ್ನು ಬಚ್ಚಿಟ್ಕೊಂಡಿದ್ದೀನಿ ಮಗು, ನಿನ್ನ ಪ್ರೀತಿ ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು 4ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನೋಡಿ ಶಿವಪ್ಪ. ಶಿವಪ್ಪನ ಕೈಯಲ್ಲಿ ಕೋಪಕ್ಕೆ ಬೆಂಕಿ, ನಿಮ್ಮ ಸ್ವಾಭಿಮಾನ ಬಿಟ್ಕೊಡಬೇಡಿ, ನಿಮ್ಮ ಹೆಜ್ಜೆ ಮುಂದೆ ಇಟ್ಟಿದ್ದನ್ನು ಹಿಂದಕ್ಕೆ ತೆಗೀದಿರ ಪ್ರಯತ್ನಿಸಿ. ನಿಮ್ಮ ಮುಂದಿನ ಹೆಜ್ಜೆ ಪ್ರಾರಂಭ ಮಾಡಿದ್ದೀರಾ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಾನು ದಾರಿ ತೋರಿಸಿದ್ದೀನಿ, ಅದೇ ದಾರಿಯಲ್ಲಿ ನೀನು ಹೋಗು ಮಗು ಅಂತ ಹೇಳ್ತಾ ಇದ್ದಾರೆ. ನಿನಗೆ ಗೆಲುವು ಸಿಗಬಾರ್ದು, ನೀನು ಸೋಲ್ಬೇಕು, ನಿನ್ಗೆ ಆಹಾರ ದುಡ್ಡು ಕಾಸು ಸಿಗಬಾರ್ದು, ನಿನ್ನ ಮನೆಯಲ್ಲೇ ಇರಬಾರ್ದು, ನೀನು ಯಾವುದೇ ಕೆಲಸಗಳಿಗೆ ಹೋಗಬಾರ್ದು, ನಿನ್ಗೆ ಯಾವುದು ಕೂಡ ಕೈಗೆ ಸಿಗಬಾರ್ದು, ಊಟ ತಿಂಡಿ ಸಿಗಬಾರ್ದು, ದುಡ್ಡು ಕಾಸು ಸಿಗಬಾರ್ದು, ಸಹಾಯ ಸಿಗಬಾರ್ದು, ನಿನ್ನನ್ನು ನಾಶ ಮಾಡಬೇಕು, ನಿನ್ನನ್ನು ಅಂತ್ಯ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಮಗು. ನಾನು ಅಂಥವ್ರನ್ನ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಿನ್ನ ಸ್ವಾಭಿಮಾನನ ಬಿಟ್ಟು ಕೊಡಬೇಡ ಅಂತ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಮಗು, ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದು ಈ ಕನೆಕ್ಷನ್ನು ಈ 4ನೇ ಕಾರ್ಡಲ್ಲಿ ಯಾರಿಗೆ ಕನೆಕ್ಟ್ ಆಗಿದೆ, ದಯವಿಟ್ಟು ಸ್ವಾಭಿಮಾನಕ್ಕೆ ಸೋಲ್ಬೇಡಿ. ಅವರು ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಆ ಹೆಣ್ಣಿಗಾಗಲಿ ಅಥವಾ ಗಂಡಿಗಾಗಲಿ ಜೀವಕ್ಕೆ ಅಪಾಯ ಇದೆ. ನೀವು ನಿಮ್ಮ ಸೋಲನ್ನು ಒಪ್ಕೊಂಡು ಆ ಒಂದು ಪರಿಸ್ಥಿತಿಗೆ, ಶುಭ ಕಾರ್ಯಕ್ಕೆ ಅಂತ ನಿಮ್ಮ ಮನಸ್ಸನ್ನು ಕರಗಿಸಿ ಅಲ್ಲಿ ನಿಮಗೆ ಮೋಡಿ ಮಾಡಿ ಆ ಒಂದು ವಾಮಾಚಾರದಿಂದ ನಿಮ್ಮನ್ನು ಬಲಿಪಶು ಮಾಡೋದಕ್ಕೆ ತಯಾರಿ ಮಾಡ್ತಾನೆ ಇದ್ದಾರೆ ಮಗು ಕಂದ. ನೀನು ಅದನ್ನು ಎಚ್ಚರ ವಹಿಸ್ಕೊಂಡು ಹೋಗ್ತಾ ಇದೆಯಾ, ನಾನು ನೋಡ್ತಾ ಇದ್ದೀನಿ. ಆದರೆ ಸುಮಾರು ಜನ ನಿನ್ನ ತಲೆ ಕೆಡಿಸ್ಬೋದು, ನಿನಗೆ ಅದು ಮಾಡು ಇದು ಮಾಡು, ನಿನ್ನ ಜವಾಬ್ದಾರಿಯನ್ನು ತಪ್ಪಿಸ್ಬೋದು, ಹೀಗೆ ಮಾಡು ಹಾಗೆ ಮಾಡು ಅಂತ. ಅಲ್ಲ, ಅದರ ಹಿಂದೆ ಸಂಚು ಶತ್ರುದು ಒಳ್ಳೆಯ ಮಾತುಗಳನ್ನ ಬೇರೆಯವ್ರ ಮುಖಾಂತರ ಮಾತಾಡಿಸಿ ಶತ್ರು ಏನು ಮಾಡ್ತಿದ್ದಾನಂದರೆ ನಿನ್ನನ್ನು ಬಲಿ ತಗೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ನಾನು ನನ್ನ ಕೈಗಳು ಬೆಂಕಿಯಿಂದ ಆಣಿಸಿ ಸುಟ್ಟಾಕ್ಬಿಡ್ತೀನಿ ಆ ರಾಕ್ಷಸರನ್ನ ಅಂತ
ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ, ಶಿವಪ್ಪ ಇಲ್ಲಿ ಆಕ್ರೋಶ, ಕೋಪ ಕುದೀತಾ ಇದೆ. ಅವರು ಕೋಪಕ್ಕೆ ಒಂದು ಸಮಾಧಾನ ಮಾಡಲಿಕ್ಕೆ ಆಗ್ತಿಲ್ಲ, ಅಷ್ಟು ಕೋಪದಲ್ಲಿದ್ದಾರೆ. ಅವರ ಕೈಯಲ್ಲಿ ಆ ಮೃದಂಗ ಆಡಿಸಿ ಆಡಿಸಿ ಆ ಶಬ್ದಕ್ಕೆ ಒಂಥರ ವೈಬ್ರೇಷನ್ ಆಗಿಬಿಟ್ಟಿದೆ ನೋಡಿ. ಈ ಎಡಗೈಯಲ್ಲಿ ಬೆಂಕಿ ಹಿಡ್ಕೊಂಡು ಅಂಟ್ಕೊಂಡು ಉರಿತಿದೆ. ಸುಟ್ಟಾಕ್ಬಿಡ್ತೀನಿ ಕೈಯಲ್ಲೇ ಹಿಡ್ಕೊಂಡು ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವರೆಲ್ಲ ಒಂದು ಸೊಳ್ಳೆ ಅಲ್ಲ, ಇರುವೆನೂ ಅಲ್ಲ, ಅಷ್ಟು ಸೂಜಿ ಕೊನೆ ಅಷ್ಟು ಸಣ್ಣ ನನ್ನ ಕೈಗೆ ಅವರು ಸಿಗೋದು. ಅವರು ಹೇಗೆ ಇದ್ದರು, ಎಂಥ ರಾಕ್ಷಸರಿದ್ದರು, ನಾನು ಅವ್ರನ್ನ ಸುಟ್ಟಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಎಚ್ಚರಿಕೆ ತಗೊಳ್ಬೇಕಾಗಿರೋದು ಹೆಣ್ಣು ಅಥವಾ ಗಂಡು, ದಯವಿಟ್ಟು ಅವರು ನಿಮ್ಮ ಮನೆಗೆ ಮತ್ತು ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಮೋಡಿ ಮಾಡ್ತಾ ಇದ್ದಾರೆ. ಒಂದು ಶುಭ ಕಾರ್ಯ ಅಂತ ತಿಳಿಸಿ ಆ ಶುಭ ಕಾರ್ಯದ ಜೊತೆಗೆ ನಿಮ್ಮನ್ನು ವಶೀಕರಣ ಮಾಡ್ಕೋತಾ ಇದ್ದಾರೆ. ನೀನು ನನ್ನ ಮಗು ಆಗಿ ನಾನು ರಕ್ಷಿಸಲ್ಪಡ್ತಾ ಇದ್ದೀನಿ ಮಗು, ನೀನು ಚಿಂತೆ ಮಾಡಬೇಡ, ದಯವಿಟ್ಟು ಸೋಲು ಒಪ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಶರಣು ಹೋಗಿ. ಇಲ್ಲಿ ಯಾರು ಈ ಪರಿಸ್ಥಿತಿಗಿದ್ದೀರಾ, ನಿಮ್ಮನ್ನು ಯಾರು ಮೈಂಡು ಡೈವರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಯಾಮಾರಿಸ್ತಾ ಇದ್ದಾರೆ, ಅವ್ರಿಗೆ ಶಿವಪ್ಪ ಇಲ್ಲಿ ಹೇಳ್ತಾ ಇರೋದನ್ನು ದಯವಿಟ್ಟು ಅದನ್ನು ಗಮನಿಸಿ. ನೀವು ಇಟ್ಟ ಹೆಜ್ಜೆ ಹಿಂದಕ್ಕೆ ತಿರುಗಿ ನೋಡಬೇಡಿ. ನಿಮಗೆ ಆಗಿರೋ ಅವಮಾನಕ್ಕೆ ಸೋಲನ್ನು ಒಪ್ಕೋಬೇಡಿ. ಹಾಕಿರೋ ಅವರ ಸವಾಲಲ್ಲಿ ನೀವು ಮುಂದೆ ಹೋಗ್ತಾ ಇರೋದು, ಅದನ್ನು ನಾನು ನಡೆಸ್ಕೊಡ್ತಾ ಇರೋದು. ನಾನು ನಿನ್ನನ್ನು ಭೂಲೋಕಕ್ಕೆ ಪ್ರಪಂಚಕ್ಕೆ ಸೃಷ್ಟಿ ಮಾಡಿರುವ ಮಗು ನಾನು. ಅವರು ರಾಕ್ಷಸರನ್ನ ನಾನು ಸೃಷ್ಟಿ ಮಾಡಿದರೂ ಸಹ ಈ ಒಂದು ಕೆಟ್ಟ ಬುದ್ಧಿಗಳನ್ನ, ಕೆಟ್ಟ ವಿಚಾರಗಳನ್ನ, ಈ ಒಂದು ಭಯಾನಕ ವಾಮಾಚಾರದಿಂದ ನಡ್ಕೊಳ್ಳಿ ಅಂತ ನಾನು ಹೇಳಲಿಲ್ಲ. ಆದರೆ ನಾನು ಅವ್ರನ್ನ ನೋಡೋದಕ್ಕಿಂತ ನೀನು ನನ್ನ ಮಗು, ನಾನು ನಿನ್ನನ್ನು ಹೇಗೆ ರಕ್ಷಿಸಬೇಕು, ಅವರು ಸಂಹಾರ ಮಾಡೋಕ್ಕೆ ಬರ್ತಾಯಿದ್ರು, ಏನೇನೋ ಸಂಚುಗಳು ಮಾಡ್ತಾಯಿದ್ರು, ಭೂತ ಪ್ರೇತ ಪಿಚಾಚಿಗಳನ್ನ ಬಿಡ್ತಾಯಿದ್ರು, ನಾನು ನಿನ್ನನ್ನು ಹೇಗೆ ಕಾಪಾಡಬೇಕು ಅನ್ನೋದು ನಾನು ನೋಡ್ತಾ ಇದ್ದೀನಿ ಮಗು. ನಿನ್ನ ಯಾವುದೇ ಕಾರಣಕ್ಕೂ ಈ ರಾಕ್ಷಸರ ಸಂಚಿಗೆ ಬಲಿಯಾಗದೇ ಇರೋಂಗೆ ನೋಡ್ಕೊಳ್ತೀನಿ ಮಗು ಅಂತ ಶಿವಪ್ಪ ಹೇಳ್ತಾ ಇದ್ದಾರೆ. ನಿನಗೆ ಯಾರ್ಯಾರು ಸಹಾಯ ಮಾಡೋಕ್ಕೆ ಇದ್ದಾರೆ ಅವ್ರನ್ನೆಲ್ಲ ಒಂದು ಬೇರೆ ಥರ ಭ್ರಮೆಗೆ ಕಾರಣ ಮಾಡ್ತಾ ಇದ್ದಾರೆ. ಅವ್ರನ್ನ ಹೆದರ್ಸೋದಾಗಲಿ, ಬೇರೆಯವ್ರ ಮುಖಾಂತರ ಹೇಳಿಸೋದಾಗಲಿ, ಬೇರೆಯವ್ರ ಮುಖಾಂತರ ಮಾತಾಡಿಸಿ ನಿನಗೆ ಯಾರೂ ಸಹಾಯ ಬರಬಾರ್ದು ಅಂತ ಹೆದರ್ಸೋದಾಗಲಿ, ಅಥವಾ ಅವ್ರ ಮನೆಗಳಲ್ಲೇ ಜಗಳಗಳಾಗೋದಾಗಲಿ, ಏನೇನೋ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ನಿನಗೆ ಸಹಾಯ ಮಾಡಬಾರ್ದು ಅಂತ ಅವರಿಗೆ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ. ಪರವಾಗಿಲ್ಲ, ಯಾರ ಕೈಯಲ್ಲಿ ಹೇಗೆ ಸಹಾಯ ಮಾಡಿಸ್ಬೇಕು ನನಗೆ ಗೊತ್ತಿದೆ ಕಂದ, ನೀನು ಚಿಂತೆ ಮಾಡಬೇಡ, ನಿನ್ನ ದಾರಿ ನಾನು ತೋರಿಸಿದ್ದೀನಿ, ಅದನ್ನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಶಿವಪ್ಪ ನವಗ್ರಹ ದೇವಗಳಲ್ಲಿ ಆ ನವಗ್ರಹ 9 ನವಗ್ರಹ ದೇವಾನುದೇವತೆಗಳಲ್ಲಿ ಚಂದ್ರ ದೇವರಿಗೆ ಒಂದು ಅರ್ಚನೆ ಮಾಡಿಸಿ, ಒಂದು ಅಭಿಷೇಕ ಮಾಡಿಸಿ, ಅದರಿಂದ ಒಳ್ಳೆಯದಾಗತ್ತೆ. ನಾಗರ ಹಬ್ಬ ಬರ್ತಿದೆ, ನಾಗರಿಗೆ ಪೂಜೆ ಮಾಡಿ ಅಂತ ಇದೆ. 4ನೇದು ಇಷ್ಟೊಂದು ಎನರ್ಜಿ ಹೆಂಗೆ ಕನೆಕ್ಟ್ ಆಯಿತು, ದೇವರೇ ಪವಾಡ. ಏನು ಹೇಳಿದ್ದೀನಿ ನನಗದು ಅರ್ಧಂಬರ್ಧ ನೆನಪಾಗ್ತಿದೆ. ಇಲ್ಲಿ ಒಂದು ಹೆಣ್ಮಗು, ಇಲ್ಲಿ ಪಕ್ಕ ಹೆಣ್ಮಗು, ಯಾರೇ ಆಗಿರ್ಬೋದು, ಹೆಣ್ಮಕ್ಳು ಇಲ್ಲಿ ಜಪ ಮಾಡ್ತಾ ಕೂತಿದ್ದಾರೆ. ಅವರ ಒಂದು ಕೂತಿರುವ ರೀತಿ, ಕೂತಿರುವ ಸ್ಥಳ ಆ ಶಿವಪ್ಪನಿಗೆ ಬಹಳ ಇಷ್ಟ ಆಗ್ಬಿಟ್ಟಿದೆ. ಆ ಶಿವಪ್ಪನ ಮುಖ ನೋಡಿ, ಶಿವಪ್ಪನ ನಗು ಮುಖ ನೋಡಿ, ಅವರು ಮುಖದಲ್ಲೂ ತೇಜಸ್ಸಿದೆ, ದೇವ್ರ ಮುಖದಲ್ಲೂ ತೇಜಸ್ಸಿದೆ, ಸಂತೋಷ ಇದೆ ಇಬ್ಬರಲ್ಲೂ. ಅವರ ಹಿಂದೆ ಶಿವಪ್ಪ ಕೂತ್ಕೊಂಡು ಆ ಒಂದು ಬೆಟ್ಟ ಗುಟ್ಟಗಳ ಕಡೆ ಇವರು ಒಂದು ನದಿ, ತೋಟ, ಹೊಲ, ಗದ್ದೆ ಏನು ನಿಮ್ಮ ಜಾಗಗಳಿದೆ ಅಂಥ ಕಡೆ ಕೂತ್ಕೊಂಡು ಒಂದು ಚಾಪೇನೋ ಮ್ಯಾಟ್ ಏನಾದರೂ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಜಪ ಮಾಡಿ, ಈ ರೀತಿ ಕೂತ್ಕೊಂಡು ಜಪ ಮಾಡಿ, ಅದರಿಂದ ಶಿವಪ್ಪ ತೃಪ್ತನಾಗ್ತಾನೆ. ಮತ್ತು ನಿಮಗೆ
ನೆರಳಂತೆ ಕಾವಲು ಕಾಯ್ತಾನೆ ಅಂತ ಶಿವಪ್ಪ ಹೇಳ್ತಾ ಇದ್ದಾರೆ. ಗಿಡಗಳನ್ನ ನೆಡಿ, ಗಿಡಗಳಿಗೆ ನೀರು ಹಾಕಿ, ಅದಕ್ಕೆ ಗೊಬ್ಬರಗಳನ್ನ ಹಾಕಿ, ಗಿಡಗಳನ್ನ ಬೆಳೆಸಿ, ಮರಗಳನ್ನ ಉಳಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗರಿಕೆನ ಬೆಳೆಸಿ, ಗರಿಕೆ ಹುಲ್ಲು ಗಣಪನಿಗೇನೂ ಇಷ್ಟ, ಅದನ್ನು ಬೆಳೆಸಿ ನಿಮಗೆ ಕೆಲವರಿಗೆ ಅವರು ಒಂದು ಪಾಟಲ್ಲಿ ಗಿಡಗಳನ್ನ ಬೆಳೆಸಿರ್ತೀರಲ್ಲ ಕೆಲವರು ಮನೆಗಳ ಹತ್ರ, ಆ ಪಾಟಲ್ಲಿ ಗರಿಕೆ ಕೂಡ ಬೆಳೆಯೋ ಸಾಧ್ಯತೆ ಇದೆ. ಅದನ್ನು ಕಿತ್ತು ಹಾಕಬೇಡಿ, ಅದನ್ನು ತಾನಾಗೇ ಬರುತ್ತೆ. ಆ ತಾನಾಗೇ ಬಂದಿದ್ದು ಗರಿಕೆನ ಅದನ್ನು ಪೋಷಣೆ ಮಾಡಿ ಅದು ಬೆಳೀತಾ ಇದ್ದದನ್ನು ಉಗುರಿಂದ ಕೀಳಬೇಡಿ, ಕತ್ರಿ ತಗೊಂಡು ಕಟ್ ಮಾಡಿ ಗಣಪನಿಗೆ ಹಿಡಿ, ಅದು ಬೆಳೀತಾ ಹೋಗಲಿ. ಯಾವ ಪಾಟಲ್ಲಿ ಬೆಳೀತಾ ಇದೆಯೋ ಆ ಪಾಟಲ್ಲಿ ಬೆಳೀಲಿ. ಆ ಪಾಟಿಂದ ತೆಗೆದು ಇನ್ನೊಂದು ಪಾಟ್ಗೆ ಇಡ್ತೀನಿ ಅದೆಲ್ಲ ಮಾಡೋಕ್ಕೋಗ್ಬೇಡಿ. ಅದು ಯಾವ ಗಿಡದ ಜೊತೆ ಪಾಟಲ್ಲಿ ಗರಿಕೆ ಹುಲ್ಲು ಬೆಳೆಯುತ್ತೆ ಅದನ್ನ ಹಂಗೆ ಬಿಟ್ಬಿಡಿ. ಅದು ದೇವರ ಸೃಷ್ಟಿ ಆಗಿರುತ್ತೆ. ನಿಮ್ಮನ್ನು ರಕ್ಷಿಸೋಕ್ಕೋಸ್ಕರ ಗರಿಕೆ ಗಣಪನಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಗಣಪನ ಆ ಗರಿಕೆ ಮುಖಾಂತರ ಮನೆ ಒಳಗಡೆ ಕರೆದು ಗಣಪನ ಆವಾಹನೆ ಮಾಡಿಕೊಂಡು ಅವ್ರಿಗೊಂದು ನಮಸ್ಕಾರ ಮತ್ತು ಒಂದು ದೀಪ ಆರಾಧನೆ ಮಾಡಿ ಗಣಪನಿಗೆ, ಅದರಿಂದನೂ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ಗಣಪಂದು ಎನರ್ಜಿ ಕನೆಕ್ಟ್ ಆಗಿತ್ತು, ಅದರಿಂದ ಅದನ್ನು ಹೇಳ್ತಾ ಇದ್ದೀನಿ. ಹೆಚ್ಚು ಧ್ಯಾನ ಜಪ ಮಾಡೋಕಂದ ಚಿಂತೆನೆ ಮಾಡಬೇಡ ಅಂತ ಇಲ್ಲಿ ಶಿವಪ್ಪ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಏಂಜಲ್ಸ್ ಏನು ಹೇಳ್ತಾರೆ SRನೋ ಕೇಳೋಣ. ಕೆಲವೊಂದು ನೆನಪು, ಕೆಲವೊಂದು ನೆನಪಿಲ್ಲ ನನಗೆ ಏನು ಹೇಳಿದ್ದೀನಿ ಅಂತ. ಓಕೆ, ಫಸ್ಟ್ ಕಾರ್ಡ್, ದೇವರು ಮೊರೆ ಹೋಗಿ ಚಿಂತಿಸುವ ಅಗತ್ಯವಿಲ್ಲ, ದೇವ್ರ ಮೊರೆ ಹೋಗಿ ದೇವರೆಲ್ಲ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಡಿವೈನ್ ಟೈಮ್ ಬಂದಾಗ ಎಲ್ಲ ಸರಿ ಹೋಗುತ್ತೆ. ಇಡೀ ಪ್ರಪಂಚನೇ ನಿಮ್ಮನ್ನು ಇಡೀ ಪ್ರಪಂಚದಲ್ಲಿ ಇರುವಂಥ ದೇವತೆಗಳು ಎಲ್ಲ ದೇವರುಗಳಿಗೂ ಮೊರೆ ಹೋಗಿದ್ದೀರಾ, ಎಲ್ಲ ದೇವರುಗಳಿಗೆ ಬೇಡ್ಕೊಂಡಿದ್ದೀರಾ. ಆ ದೇವತೆಗಳು ನಿಮ್ಮ ಮೊರೆ ಪ್ರಾರ್ಥನೆ ಕೋರಿಕೆಗಳನ್ನ ನೆರವೇರಿಸ್ಕೊಡ್ತಾರೆ. ನಿಮ್ಮ ಜೊತೆ ದೇವತೆಗಳು ಇದ್ದಾರೆ, ಧೈರ್ಯವಾಗಿರಿ. ಬ್ರಹ್ಮಾಂಡದಲ್ಲೇ ನಿಮ್ಮನ್ನು ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ, ನಿಮ್ಮನ್ನು ರಕ್ಷಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏಂಜಲ್ಸ್. ಈಗಿನಿಂದ 1 ವರ್ಷದ ಒಳಗಡೆ ನಿಮಗೆಲ್ಲವೂ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಕಾರ್ಡಲ್ಲಿ ಬಿಗ್ ಹ್ಯಾಪಿ ಚೇಂಜ್, ನಿಮಗೆ ದೊಡ್ಡ ಬದಲಾವಣೆ ಬರೋದ್ರಲ್ಲಿದೆ. ದೇವರು ಮೊರೆ ಹೋಗಿ ಸಹಾಯಕ್ಕಾಗಿ ಜನರನ್ನು, ನಿಮಗೆ ಆತ್ಮೀಯರು ಯಾರಿದ್ದಾರೆ ಅವರನ್ನು ಪ್ರಶ್ನೆ ಕೇಳಿ, ನಿಮಗೆ ಸಲಹೆ ಅವ್ರ ಹತ್ರ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ನಿಮಗೆ ಯಾವುದು ವಿಚಾರದಲ್ಲಿ ತಿಳುವಳಿಕೆ ಬೇಕು ಅವ್ರನ್ನ ಸಹಾಯನ ಕೇಳಿ. ಅದರಲ್ಲಿ ನಿಮಗೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಮನೆ ಸಂಸಾರದ ವಿಚಾರದಲ್ಲೇ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು, ನಿಮ್ಮ ವ್ಯವಸಾಯ ಕೆಲಸಗಳಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಆಫೀಸು ಕೋರ್ಟು ಕಚೇರಿ ಇರ್ಬೋದು, ಸಲಹೆ ಸಹಾಯ ಬೇರೆಯವರ ನಿಮ್ಮ ನಂಬಿಕೆ ಸಂಬಂಧಪಟ್ಟವರ ಹತ್ರ ಸಹಾಯ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಕಾರ್ಡಲ್ಲಿ ಕೆಲವರಿಗೆ ಸರಿಯಾದ ಸಮಯವಲ್ಲ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಕಾರ್ಡಲ್ಲಿ ಆ ರೀತಿ ಹೇಳಿದ್ದಾರೆ. ಓಕೆ, ಎಲ್ಲ ಏಂಜಲ್ಸು ಹೇಳಿದ್ದಾರೆ ಈ ರೀತಿ, ಅದನ್ನು ನಾವು ತಗೊಳ್ಳೋಣ. ಅವರು ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಅದು ಹೇಳಿರೋದು. SRನೋ ಕೇಳೋಣ ಏನು ಹೇಳ್ತಾರೆ.
ಸೋಮಪ್ಪ ಒಳ್ಳೊಳ್ಳೆ ವಿಚಾರಗಳನ್ನ ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ಏಂಜಲ್ಸ್ ಯೂನಿವರ್ಸ್, ನಿಮ್ಮ ಮಕ್ಕಳಿಗೆ ಏನು ಪ್ರಶ್ನೆಗೆ ಒಂದು ಪ್ರಶ್ನೆ ಇಟ್ಕೊಳ್ಳಿ, 2-3 ಪ್ರಶ್ನೆ ಇಟ್ಕೋಬೇಡಿ. ದಯವಿಟ್ಟು ಒಂದು ಪ್ರಶ್ನೆ ಮುಖಾಂತರ ಏನು ಅವರು ಎಸ್ ಆರ್ ನೋ ಹೇಳ್ತಾರೆ ಕೇಳೋಣ. ಪ್ಲೀಸ್ ಏಂಜಲ್ಸ್ ಯೂನಿವರ್ಸ್ ಆನ್ಸರ್ ಮಾಡಿ. ಎಸ್ ಆರ್ ನೋ. ನಡುಗ್ತಿದೆ ಈಗಲೂ, ಅಲ್ಲಿ ನೋಡಿ, ಅಲ್ಲಾಡ್ತಿದೆ. ಶಿವಪ್ಪ, ಶೇಕ್ ಆಗ್ತಾ ಇದ್ರೆ ಬ್ಲ್ಯಾಕ್ ಮ್ಯಾಜಿಕ್ಕು ಸ್ವಲ್ಪ ಜನ ಜಾಸ್ತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ದೇವ್ರ ಮೊರೆ ಹೋಗಿ. ತುಂಬ ಶೇಕ್ ಆಗ್ತಿದೆ, ಒಂಥರ ನಡುಗ್ದಂಗೆ ಪೆಂಡಲಮ್. ಪ್ರಶ್ನೆ ಒಂದು ಇಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಸ್ ಆರ್ ನೋ ಏಂಜಲ್ಸ್, ಪ್ಲೀಸ್ ನಿಮ್ಮ ಮಕ್ಕಳಿಗೆ ಏನು ಉತ್ತರ ಹೇಳ್ತೀರಾ? ಎಸ್ ಆರ್ ನೋ ಪ್ಲೀಸ್ ತಿಳಿಸಿ. ಎಸ್ ಅಂತ ಬರ್ತಿದೆ. ಸೋಮವಾರ ದಿನಗಳಲ್ಲಿ ಆಗ್ಬೋದು, ಅಥವಾ 5 ಸೋಮವಾರದ ಒಳಗಡೆ ನಡಿಬೋದು, ಅಥವಾ ಮುಂದಿನ ಬರುವ ಸೆಪ್ಟೆಂಬರ್ ಒಳಗಡೆ ನಡಿಬೋದು, ಅಥವಾ ಕೆಲವರಿಗೆ ಫೆಬ್ರವರಿ ಒಳಗಡೆ ನಡಿಬೋದು. ಭರವಸೆ ಇಟ್ಕೊಳ್ಳಿ, ನಡೆಯುತ್ತೆ. ವೆಯ್ಟ್ ಮಾಡಿ, ಆಗತ್ತೆ. ಕೆಲವರಿಗೆ ನಿಮ್ಮ ಪ್ರಯತ್ನಕ್ಕೆ ಅಷ್ಟು ಸಮಯ ಬೇಕಾಗತ್ತೆ. ಇನ್ನು ಕೆಲವರಿಗೆ 5 ವಾರಗಳಲ್ಲಿ, 5 ತಿಂಗಳಲ್ಲಿ, 5 ವಾರ ಅಥವಾ 6 ವಾರಗಳಲ್ಲಿ ನಡಿಬೋದು. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ, ಧನ್ಯವಾದನ ತಿಳಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ಮಾಡೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಪ್ರಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ರೀಡಿಂಗ್ಗೆ ಚಾರ್ಜಸ್ ಇರುತ್ತೆ, ನೀವು ಕೇಳ್ಬೋದು. ಬೇಕಿರೋ ಪ್ರಶ್ನೆನ ಮಾತ್ರ ಕೇಳಿ, ಟೈಮ್ ವೇಸ್ಟಿಗೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಅಲ್ಲಿ ಏಂಜಲ್ಸ್ ಯೂನಿವರ್ಸು ನಿಮ್ಮ ಪ್ರಶ್ನೆಗೆ ಹೇಳ್ತಾರೆ, ಅದನ್ನು ಮಾತ್ರ ನಾವು ಹೇಳ್ತೀವಿ. ಭರವಸೆ ಇಡಿ, ದೇವರುಗಳ ಮೇಲೆ ನಂಬಿಕೆ ಇಡಿ. ಕಾರಣಾಂತರಗಳಿಂದ ನಿಮ್ಮ ಅಂದ್ಕೊಂಡಿದ್ದ ಕೆಲಸಗಳು ಆಗದಿರ ಸ್ವಲ್ಪ ಮುಂದೆ ಹೋಗ್ಬೋದು. ಮುಂದೆ ಹೋದಾಗ ನಿಮಗೆ ಅದೊಂದು ಒಳ್ಳೆಯ ಸಮಯ ಬಂದಿಲ್ಲ, ಒಳ್ಳೆಯ ಸಮಯ ಬರೋದಕ್ಕೇನೋ ಈಗ ಆಗಿಲ್ಲ ನಮ್ಮ ಕೆಲಸ ಅಂತ ಅಂದುಕೊಂಡು ಆ ಒಂದು ಒಳ್ಳೆಯ ಸಮಯಕ್ಕೆ ಕಾಯಿರಿ. ಆದಷ್ಟು ನೀವು ದೇವರುಗಳಿಗೆ ಅಭಿಷೇಕ ಮಾಡಿಸೋದು, ಅರ್ಚನೆಗಳು ಮಾಡಿಸೋದು, ರುದ್ರಾಭಿಷೇಕ ಮಾಡಿಸಿ ಈಶ್ವರನಿಗೆ. ಆದಷ್ಟು ದೇವ್ರ ಮೊರೆ ಯಾವ್ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅನಿಸತ್ತೆ, ನಿಮ್ಮ ಮನಸ್ಸಿಗೆ ಕೊಡ್ತಾರೆ, ಅದನ್ನು ದೇವರು ಕೊಡ್ತಾರೆ ನಿಮ್ಮ ಮನಸ್ಸಿಗೆ. ಈ ರೀತಿ ಮಾಡು ನಿನಗೆಲ್ಲ ಒಳ್ಳೆಯದಾಗತ್ತೆ ಅಂತ ತೋರಿಸ್ಕೊಡ್ತಾರೆ. ನೀವು ಕೇಳಿ, ನೀವು ಪೂಜೆ ಮಾಡುವಾಗ ಕೇಳಿ, ಅಪ್ಪ ನನಗೆ ಈ ಒಂದು ಪ್ರಶ್ನೆಗೆ ಯಾವ ರೀತಿ ನಾನು ನಡ್ಕೋಬೇಕು, ಯಾವ ರೀತಿ ಮಾಡಬೇಕು, ನೀನು ಯಾವ ರೀತಿ ನೀನು ತೋರಿಸ್ಕೊಡ್ತೀಯ ಅದರಂತೆ ನಾನು ನಡ್ಕೋತೀನಿ ಅಂತ ನೀವು ಪೂಜೆ ಮಾಡುವಾಗ ಕೇಳಿ ದೇವ್ರನ್ನ. ಅದು ತೋರಿಸ್ಕೊಡ್ತಾರೆ ಅಥವಾ ಹೇಳಿಸ್ತಾರೆ, ಯಾರ ಮುಖಾಂತರ ಆದರೂ ಹೇಳಿಸ್ತಾರೆ. ಆ ರೀತಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಹೇಳೋರ ಮಾತು ಕೇಳಿಕೊಂಡು ಆ ಥರ ಪಡಬೇಡಿ. ಸೋಲನ್ನು ಒಪ್ಕೋಬೇಡಿ. ನಿಮ್ಮ ಕಡೆ ಸತ್ಯ ಇತ್ತು ಅಂದರೆ ಸೋಲನ್ನು ಒಪ್ಕೋಬೇಡಿ. ಅಸತ್ಯ ಮೆರಿಬಾರ್ದು, ಕೊಂಡಾಡಬಾರ್ದು ಅಂತ ಶಿವಪ್ಪ ಹೇಳ್ತಾ ಇರೋದು.
ಅಸತ್ಯ ಮೆರಿಬಾರ್ದು, ಕೊಂಡಾಡಬಾರ್ದು. ಸತ್ಯ ನಾಶ ಆಗಬೇಕು. ನನ್ನ ಮುಂದೆ ಸತ್ಯ ಮಾತ್ರ ಇರಬೇಕು, ಅಸತ್ಯಕ್ಕೆ ನಾನು ಜಾಗ ಕೊಡಲ್ಲ ಅಂತ ಶಿವಪ್ಪ ಹೇಳ್ತಾ ಇದ್ದಾರೆ. ಹಾಗಾಗಿ ಸೋಲನ್ನು ಒಪ್ಕೋಬೇಡಿ. ಓಕೆ, ಇಷ್ಟೊತ್ತು ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.